ಬ್ರಹ್ಮಚಾರಿಣಿ ದೇವಿಯ ಕತೆ. ಬ್ರಹ್ಮಚಾರಿಣಿ ದೇವಿ ನವರಾತ್ರಿಯ 2ನೇ ದಿನ ಪೂಜಿಸಲ್ಪಡುವ ದೇವಿ. ಇವರು ತಪಸ್ಸು, ಧೈರ್ಯ, ಶಾಂತಿ ಮತ್ತು ಭಕ್ತಿಯ ಪ್ರತೀಕ. ಪಾರ್ವತಿ ದೇವಿಯೇ ಬ್ರಹ್ಮಚಾರಿಣಿ ರೂಪದಲ್ಲಿ ಅವತರಿಸಿದಳು. ಶಿವನನ್ನು ಪತಿಯಾಗಿ ಪಡೆಯಬೇಕೆಂಬ ಸಂಕಲ್ಪದಿಂದ ಅವಳು ಕಠಿಣ ತಪಸ್ಸು ಕೈಗೊಂಡಳು. ಹಿಮಾಲಯ ರಾಜ ಮತ್ತು ಮೇನಾ ದೇವಿಯ ಪುತ್ರಿಯಾದ ಪಾರ್ವತಿ ಬಾಲ್ಯದಿಂದಲೇ ಶಿವನ ಮೇಲೆ ಅಪಾರ ಭಕ್ತಿ ಹೊಂದಿದ್ದಳು. ಆದರೆ ಶಿವನು ವೈರಾಗ್ಯ ಜೀವನ ನಡೆಸುತ್ತಿದ್ದನು. ಅವನನ್ನು ವರನಾಗಿ ಪಡೆಯುವುದು ಸುಲಭವಾಗಿರಲಿಲ್ಲ. ಅದಕ್ಕಾಗಿ ಪಾರ್ವತಿ ಕಾಡಿಗೆ ಹೋಗಿ ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿದಳು. ಆರಂಭದಲ್ಲಿ ಹಣ್ಣು ತಿನ್ನುತ್ತಿದ್ದಳು. ನಂತರ ಎಲೆಗಳನ್ನು ಮಾತ್ರ ಸೇವಿಸಿದಳು. ಕೊನೆಗೆ ನೀರನ್ನು ಬಿಡಿ ನಿರಾಹಾರವಾಗಿ ತಪಸ್ಸು ಮುಂದುವರಿಸಿದಳು. ಅವಳ ಈ ಕಠಿಣ ತಪಸ್ಸನ್ನು ನೋಡಿ ದೇವತೆಗಳೇ ಆಶ್ಚರ್ಯಪಟ್ಟರು. ಋಷಿಗಳು ಅವಳನ್ನು ಬ್ರಹ್ಮಚಾರಿಣಿ ಎಂದು ಕರೆದರು. ಬ್ರಹ್ಮ ಎಂದರೆ ತಪಸ್ಸು, ಚಾರಿಣಿ ಎಂದರೆ ಆಚರಿಸುವವಳು. ಅವಳ ಭಕ್ತಿ ಮತ್ತು ತಪಸ್ಸಿಗೆ ಸಂತುಷ್ಟನಾದ ಶಿವನು ಕೊನೆಗೆ ಅವಳನ್ನು ಪತ್ನಿಯಾಗಿ ಸ್ವೀಕರಿಸಿದನು. ನಂತರ ಪಾರ್ವತಿ ದೇವಿ ಶಿವನೊಂದಿಗೆ ವಿವಾಹವಾದಳು. ಬ್ರಹ್ಮಚಾರಿಣಿ ದೇವಿಯ ಕೈಯಲ್ಲಿ ಜಪಮಾಲೆ ಮತ್ತು ಕಮಂಡಲ ಇರುತ್ತವೆ. ಅವಳ ಸರಳ ರೂಪ ಭಕ್ತರಿಗೆ ಶಾಂತಿ, ಜ್ಞಾನ ಮತ್ತು ಸಹನೆಯನ್ನು ನೀಡುತ್ತದೆ. ನವರಾತ್ರಿಯ 2ನೇ ದಿನ ಭಕ್ತರು ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸಿ ಮನೋಬಲ, ವಿದ್ಯೆ ಮತ್ತು ಯಶಸ್ಸಿಗಾಗಿ ಪ್ರಾರ್ಥಿಸುತ್ತಾರೆ. ಈ ಕತೆ ನಮಗೆ ಒಂದು ಪಾಠ ಕಲಿಸುತ್ತದೆ: ನಿಜವಾದ ಭಕ್ತಿ, ತಪಸ್ಸು ಮತ್ತು ಸಹನೆಯಿಂದ ಯಾವುದೇ ಗುರಿಯನ್ನು ಸಾಧಿಸಬಹುದು. ಈ ವಿಡಿಯೋ ಇಷ್ಟ ಆದ್ರೆ ಧನ್ಯಸ್ ಕಾರ್ಟೂನ್ ವರ್ಲ್ಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.